ಎಲ್ಲರಿಗೂ ನಮಸ್ಕಾರ. ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ. ನಮ್ಮ ಚಾನಲ್ನಲ್ಲಿ ದಿನ ಭವಿಷ್ಯ, ವಾರ ಭವಿಷ್ಯ, ಮಾಸ ಭವಿಷ್ಯ ಹಾಗೂ ದಿನದ ಪಂಚಾಂಗದ ವಿವರವಾಗಿ ತಿಳಿಸಲಿದ್ದೇವೆ. 20 ಜೂನ್ 2026 ಶನಿವಾರದ ಪಂಚಾಂಗದ ವಿವರ ಹೇಗಿದೆ ಅಂತ ನೋಡೋಣ ಬನ್ನಿ. ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಶುಕ್ಲ ಪಕ್ಷ, ಪಂಚಮಿ ತಿಥಿ ಇರುತ್ತೆ. ಸಂಜೆ 5:43 ಅದಾದ್ಮೇಲೆ ಷಷ್ಠಿ ಆರಂಭ ಆಗುತ್ತೆ. ಇನ್ನು ಮಖ ನಕ್ಷತ್ರ ರಾತ್ರಿ 10:14 ಅದಾದ್ಮೇಲೆ ಪಾಲ್ಗುಣಿ ನಕ್ಷತ್ರ ಇರುತ್ತೆ. ಇನ್ನು ವಾಘಾತ ಯೋಗವಿದೆ ಮಧ್ಯಾಹ್ನ 1:21 ಅದಾದ್ಮೇಲೆ ಹರ್ಷಣ ಯೋಗ ಆರಂಭ ಆಗುತ್ತೆ. ಇನ್ನು ಬಾಲವಕರಣ ಇರುತ್ತೆ ಸಂಜೆ 5:43 ಅದಾದ್ಮೇಲೆ ಕೌಲವಕರಣ ಬರುತ್ತೆ. ಸೂರ್ಯೋದಯ ನೋಡೋದಾದ್ರೆ ಮುಂಜಾನೆ 5:44 ಸೂರ್ಯಾಸ್ತ ಸಂಜೆ 6:48. ಇನ್ನು ರಾಹುಕಾಲ ಬೆಳಗ್ಗೆ 9ರಿಂದ 10:30 ತನಕ, ಅದು ಬಹಳ ಅಶುಭ ಸಮಯ. ಗುಳಿಕ ಕಾಲ ಬೆಳಗ್ಗೆ 6ರಿಂದ 7:30, ಯಮಗಂಡ ಕಾಲ ಮಧ್ಯಾಹ್ನ 1:30ರಿಂದ 3:30. ಇವತ್ತು ಶನಿವಾರ ದಿನ ಮತ್ತೆ ಮಖ ನಕ್ಷತ್ರ ಪಂಚಮಿ ತಿಥಿ ಒಟ್ಟಿಗೆ ಬಂದಿರೋದ್ರಿಂದ ಪಿತೃ ಕಾರ್ಯಗಳಿಗೆ ಅಥವಾ ಶನಿ ದೇವನ ಆರಾಧನೆಗೆ ಬಹಳ ಸೂಕ್ತವಾದ ದಿನ ಅಂತ ಹೇಳ್ಬೋದು. 30 ಜೂನ್ 2026 ಶನಿವಾರದ ಮೊದಲನೇ ರಾಶಿಯಾದ ಮೇಷರಾಶಿಯ ದಿನ ಭವಿಷ್ಯ ಹೇಗಿದೆ ಅಂತ ನೋಡೋಣ ಬನ್ನಿ. ಮೇಷರಾಶಿಯವರಿಗೆ ಇವತ್ತು ಉದ್ಯೋಗದಲ್ಲಿ, ಕಚೇರಿಯಲ್ಲಿ ಜವಾಬ್ದಾರಿ ಹೆಚ್ಚಾಗುತ್ತೆ. ನಿಮ್ಮ ಕಠಿಣ ಪರಿಶ್ರಮಕ್ಕೆ ಮೇಲಧಿಕಾರಿಗಳಿಂದ ಪ್ರಶಂಸೆ ಕೂಡ ಸಿಗೋ ಸಾಧ್ಯತೆ ಇದೆ. ಇನ್ನು ವ್ಯಾಪಾರಸ್ಥರಿಗೆ ಹಳೆ ಬಾಕಿ ಹಣ ಕೈ ಸೇರುವುದರಿಂದ ಆರ್ಥಿಕ ಪ್ರಗತಿ ಸುಧಾರಿಸಲಿದೆ. ಹೊಸ ಹೂಡಿಕೆಗಳಿಗೆ ಇವತ್ತು ಸಕಾಲ. ಇನ್ನು ಆರ್ಥಿಕವಾಗಿ ಇವತ್ತು ಮಿಶ್ರ ಫಲಗಳನ್ನ ನೋಡ್ತೀರಾ. ಆದಾಯದ ಮೂಲಗಳು ಹೆಚ್ಚಾಗತ್ತೆ. ಅನಗತ್ಯ ಖರ್ಚುಗಳಿಗೆ ದಾರಿಯಾಗಬಹುದು. ಹಣಕಾಸಿನ ವಹಿವಾಟು ನಡೆಸಬೇಕಾದ್ರೆ ಸ್ವಲ್ಪ ಜಾಗರೂಕತೆಯಿಂದ ಇರೋದು ಬಹಳ ಮುಖ್ಯ. ಇನ್ನು ಕುಟುಂಬದ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನ ಹರಿಸೋದು ಒಳ್ಳೆಯದು. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯ ಬರಬಹುದು, ಆದರೆ ತಾಳ್ಮೆಯಿಂದ ಮಾತನಾಡಿದರೆ ಎಲ್ಲವೂ ಸುಖಾಂತ್ಯಗೊಳ್ಳುತ್ತೆ. ಪ್ರೇಮಿಗಳಿಗೆ ಇಂದು ಪ್ರೀತಿ ಪಾತ್ರರೊಂದಿಗೆ ಉತ್ತಮ ಸಮಯ ಕಳೆಯುವ ಅವಕಾಶ ಸಿಗಲಿದೆ. ಮಾನಸಿಕ ಒತ್ತಡದಿಂದಾಗಿ ತಲೆನೋವು ಅಥವಾ ಆಯಾಸ ಕಾಡಬಹುದು. ಕೆಲಸದ ನಡುವೆ ವಿಶ್ರಾಂತಿ ಹಾಗೂ ಯೋಗ ಧ್ಯಾನಕ್ಕೆ ಆದ್ಯತೆ ನೀಡಿದರೆ ನಿಮ್ಮ ಸಕಲ ಕಾರ್ಯಗಳು ಶುಭವಾಗುತ್ತೆ. ಅದೃಷ್ಟ ಸಂಖ್ಯೆ 9, ಅದೃಷ್ಟ ಬಣ್ಣ ಕೆಂಪು. ವಿಶೇಷ ಪರಿಹಾರ ಶನಿ ದೇವನ ಆರಾಧನೆ ಮಾಡುವುದು ಅಥವಾ ಆಂಜನೇಯ ಸ್ವಾಮಿ ಪ್ರಾರ್ಥನೆ ಸಲ್ಲಿಸೋದು ಕಷ್ಟನ ದೂರ ಮಾಡುತ್ತೆ. ಇನ್ನು ಮುಂದಿನ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಕಚೇರಿಯಲ್ಲಿ ಇವತ್ತು ಸಹೋದ್ಯೋಗಿಗಳ ಸಂಪೂರ್ಣ ಸಹಕಾರ ನಿಮಗೆ ಸಿಗುತ್ತೆ. ಪ್ರಮುಖ ಯೋಜನೆಗಳನ್ನ ಯಶಸ್ವಿಯಾಗಿ ಪೂರ್ಣಗೊಳಿಸ್ತೀರಾ. ವ್ಯಾಪಾರದಲ್ಲಿ ಲಾಭದ ಪ್ರಮಾಣ ಹೆಚ್ಚಾಗುತ್ತೆ. ಆಮೇಲೆ ಹೊಸ ಗ್ರಾಹಕರ ಸಂಪರ್ಕ ಸಾಧ್ಯವಾಗುತ್ತೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಉತ್ತಮ ಪ್ರಗತಿ ಕೂಡ ಕಂಡುಬರುತ್ತೆ. ಇನ್ನು ಆರ್ಥಿಕವಾಗಿ ಬಹಳ ಲಾಭದಾಯಕ ದಿನ ಅಂತ ಹೇಳ್ಬಹುದು. ಹಳೆ ಸಾಲ ಅಥವಾ ಬಾಕಿ ಉಳಿದಿರೋ ಹಣ ಇವತ್ತು ಮರಳಿ ನಿಮ್ಮ ಕೈ ಸೇರುತ್ತೆ. ಇನ್ನು ಆಸ್ತಿ ಖರೀದಿ ಅಥವಾ ಹೂಡಿಕೆ ಮಾಡೋ ಆಲೋಚನೆ ಏನಾದರೂ ಇದ್ರೆ ಅದಕ್ಕೆ ಪೂರಕ ವಾತಾವರಣ ಇರುತ್ತೆ. ಅನಗತ್ಯ ವೆಚ್ಚಗಳಿಗೆ ಬ್ರೇಕ್ ಹಾಕೋದು ಬಹಳ ಒಳ್ಳೆಯದು. ಕುಟುಂಬದಲ್ಲಿ ಸಂತಸ ಮತ್ತು ನೆಮ್ಮದಿಯ ವಾತಾವರಣ ಇರುತ್ತೆ. ಸಂಗಾತಿಯೊಂದಿಗೆ ಇದ್ದ ಮುನಿಸು ದೂರವಾಗಿ ಪರಸ್ಪರ ಬಾಂಧವ್ಯ ಗಟ್ಟಿಯಾಗುತ್ತೆ. ಇನ್ನು ಮನೆಯಲ್ಲಿ ಸಭೆ ಸಮಾರಂಭಗಳು ಅಥವಾ ಧಾರ್ಮಿಕ ಕಾರ್ಯಗಳು ನಡೆಯುವ ಸಾಧ್ಯತೆ ಕೂಡ ಇದೆ. ಸ್ನೇಹಿತರಿಂದ ಉತ್ತಮ ಸಹಾಯ ಕೂಡ ಸಿಗುತ್ತೆ. ಇನ್ನು ಆರೋಗ್ಯ ದೃಷ್ಟಿಯಿಂದ ಇಂದು ಉತ್ತಮ ದಿನ. ಹಳೆಯ ದೀರ್ಘಕಾಲದ ಕಾಯಿಲೆಗಳಿಂದ ಕೊಂಚ ರಿಲೀಫ್ ಸಿಗಬಹುದು. ಆದಾಗ್ಯೂ ಹೊರಗಿನ ಆಹಾರ ಸೇವನೆ ಆದಷ್ಟು ತಪ್ಪಿಸಬೇಕು. ದಿನವಿಡೀ ಉತ್ಸಾಹದಿಂದಿರಲು ಪ್ರಯತ್ನಿಸಬೇಕು. ಇನ್ನು ಅದೃಷ್ಟ ಸಂಖ್ಯೆ 6, ಅದೃಷ್ಟ ಬಣ್ಣ ಬಿಳಿ ಅಥವಾ ಹಸಿರು. ವಿಶೇಷ ಪರಿಹಾರ ಶನಿ ದೇವನ ಆರಾಧನೆ ಮಾಡೋದು, ಶನಿ ದೇವಸ್ಥಾನಕ್ಕೆ ಹೋಗೋದು, ಆಂಜನೇಯ ಸ್ವಾಮಿಗೆ ಈಶ್ವರನಿಗೆ ತುಪ್ಪದ ದೀಪ ಹಚ್ಚೋದು ಬಹಳ ಶುಭ ಫಲನ ತಂದುಕೊಡುತ್ತೆ. ಇನ್ನು ಮುಂದಿನ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಕಚೇರಿಯಲ್ಲಿ ನಿಮ್ಮ ಮಾತು ಮತ್ತೆ ಚತುರತೆಯಿಂದ ಕಠಿಣವಾದ ಕೆಲಸವನ್ನು ಕೂಡ ಸುಲಭವಾಗಿ ಮುಗಿಸ್ತೀರಾ. ಸಹೋದ್ಯೋಗಿಗಳೊಂದಿಗೆ ವಾದ ವಿವಾದ ಕೇಳಿಯಕ್ಕೆ ಹೋಗ್ಬೇಡಿ. ನಿಮ್ಮ ಕೆಲಸದ ಕಡೆ ಮಾತ್ರ ನೀವು ಗಮನ ಹರಿಸಬೇಕು. ವ್ಯಾಪಾರಿಗಳಿಗೆ ಸಾಧಾರಣ ಲಾಭ ಇರುತ್ತೆ. ಹೊಸ ಒಪ್ಪಂದಗಳಿಗೆ ಸಹಿ ಹಾಕೋ ಮುನ್ನ ದಾಖಲೆನ ಸರಿಯಾಗಿ ಪರಿಶೀಲಿಸಬೇಕು. ಇನ್ನು ಹಣಕಾಸಿನ ವಿಷಯದಲ್ಲಿ ಇವತ್ತು ಮಧ್ಯಮ ಫಲ ಸಿಗುತ್ತೆ. ಬರುವ ಆದಾಯಕ್ಕೆ ತಕ್ಕಂತೆ ಖರ್ಚು ಸಾಲಾಗಿ ನಿಲ್ಲುತ್ತೆ. ಇನ್ನು ಭವಿಷ್ಯದ ಯೋಜನೆಗಳಿಗಾಗಿ ಹಣ ಉಳಿತಾಯ ಮಾಡಲು ಇದು ಸೂಕ್ತ ಸಮಯ. ಯಾರಿಗೂ ದೊಡ್ಡ ಮೊತ್ತದ ಸಾಲ ನೀಡೋದಕ್ಕೆ ಹೋಗಬೇಡಿ ಅಥವಾ ಜಾಮೀನನ್ನು ಹಾಕಕ್ಕೆ ಹೋಗಬೇಡಿ. ಮನೆಯಲ್ಲಿ ಮಕ್ಕಳ ವಿಷಯ ಕೊಂಚ ಸ್ವಲ್ಪ ಬೇಜಾರು ಅನಿಸ್ಬೋದು, ಆದರೆ ಸಂಜೆ ವೇಳೆ ಸಮಸ್ಯೆ ಬಗೆಹರಿಯುತ್ತೆ. ಸಂಗಾತಿಯು ನಿಮ್ಮ ನಿರ್ಧಾರಗಳಿಗೆ ಬೆಂಬಲಾಗಿ ನಿಲ್ಲುತ್ತಾರೆ. ಪ್ರೇಮಿಗಳ ನಡುವೆ ಪರಸ್ಪರ ನಂಬಿಕೆ ಹೆಚ್ಚಾಗುತ್ತೆ. ಇವತ್ತಿನ ದಿನ ರೊಮ್ಯಾಂಟಿಕ್ ಆಗಿರುತ್ತೆ. ಇನ್ನು ಮಾನಸಿಕವಾಗಿ ಸ್ವಲ್ಪ ಅಸ್ಥಿರ ಅಥವಾ ಗೊಂದಲ ಕಾಡಬಹುದು. ಹವಾಮಾನ ಬದಲಾವಣೆಯಿಂದಾಗಿ ಸಣ್ಣ ಪುಟ್ಟ ಜ್ವರ ಅಥವಾ ನೆಗಡಿ ಬರೋ ಸಾಧ್ಯತೆ ಇದೆ.
ಆರೋಗ್ಯಕರ ಆಹಾರ ಮತ್ತು ಪೌಷ್ಟಿಕಾಂಶದ ಕಡೆ ಗಮನ ಹರಿಸೋದು ಬಹಳ ಒಳ್ಳೆಯದು. ಇನ್ನು ಅದೃಷ್ಟ ಸಂಖ್ಯೆ 5, ಅದೃಷ್ಟ ಬಣ್ಣ ಹಸಿರು ಮತ್ತೆ ಹಳದಿ. ವಿಶೇಷ ಪರಿಹಾರ ವಿಷ್ಣು ಸಹಸ್ರನಾಮ ಪಠಿಸೋದು ಅಥವಾ ಹಸಿದವರಿಗೆ ಅನ್ನದಾನ ಮಾಡೋದು. ಸಕಲ ದೋಷಗಳು ನಿವಾರಣೆ ಆಗುತ್ತೆ. ಇನ್ನು ಮುಂದಿನ ರಾಶಿ ಕಟಕ ರಾಶಿ. ಕಟಕ ರಾಶಿಯವರಿಗೆ ಉದ್ಯೋಗ ಸ್ಥಳದಲ್ಲಿ ಮಿಶ್ರ ಫಲಗಳಿಂದ ಕೂಡಿರುತ್ತೆ. ನಿಮ್ಮ ಕೆಲಸದ ವೇಗ ಉತ್ತಮವಾಗಿರುತ್ತೆ. ಸಣ್ಣ ಪುಟ್ಟ ತಪ್ಪುಗಳಾಗದಂತೆ ಸ್ವಲ್ಪ ನೀವು ಈ ಎಚ್ಚರನ ವಹಿಸಬೇಕು. ಉದ್ಯೋಗ ಬದಲಾವಣೆ ಪ್ರಯತ್ನಿಸುತ್ತಿರೋರಿಗೆ ಒಳ್ಳೆ ಸುದ್ದಿ ಸಿಗೋ ಸಾಧ್ಯತೆ ಕೂಡ ಇದೆ. ಇನ್ನು ವ್ಯಾಪಾರಸ್ಥರಿಗೆ ದೂರದ ಪ್ರಯಾಣದಿಂದ ಲಾಭ ಬರುತ್ತೆ. ಹೊಸ ಹೂಡಿಕೆ ಜಾಗರೂಕತೆ ಅಗತ್ಯ. ಇವತ್ತು ಧನಲಾಭದ ಯೋಗ ಇದೆ. ಆದರೆ ಭೌತಿಕ ಸುಖ ಸಾಧನೆಗಳಿಗಾಗಿ ಅಥವಾ ಗೃಹೋಪಯೋಗಿ ವಸ್ತುಗಳ ಖರೀದಿಗಾಗಿ ಹಣ ವ್ಯಯವಾಗಬಹುದು. ನಿಮ್ಮ ಬಜೆಟ್ ಮೀರಿ ಖರ್ಚು ಮಾಡದಂತೆ ನಿಯಂತ್ರಣ ಇಟ್ಕೊಳ್ಳಿ. ಹಳೆಯ ಬಾಕಿ ಉಳಿದಿರುವ ಹಣ ವಸೂಲಿ ಮಾಡಲು ಎಂದು ಸೂಕ್ತ ದಿನ. ಕುಟುಂಬದಲ್ಲಿ ಶಾಂತಿ ಮತ್ತೆ ಸೌಹಾರ್ದತೆ ಇರುತ್ತೆ. ತಾಯಿಯ ಕಡೆಯಿಂದ ಧನ ಸಹಾಯ ಅಥವಾ ವಿಶೇಷ ಬೆಂಬಲ ಸಿಗೋ ಸಾಧ್ಯತೆ ಇದೆ. ಸಂಗಾತಿಯೊಂದಿಗೆ ಭಾವನಾತ್ಮಕ ಬಾಂಧವ್ಯ ಹೆಚ್ಚಾಗುತ್ತೆ. ಪರಸ್ಪರರ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುವಿರಿ. ಸ್ನೇಹಿತರೊಂದಿಗೆ ಸಣ್ಣ ಪ್ರವಾಸ ಹೋಗೋಕೆ ಯೋಚನೆ ಮಾಡ್ತೀರಾ. ಇನ್ನು ಆರೋಗ್ಯದಲ್ಲಿ ಭಾವನಾತ್ಮಕವಾಗಿ ಕೊಂಚ ಸೂಕ್ಷ್ಮವಾಗಿ ಮಾನಸಿಕ ನೆಮ್ಮದಿ ಕಡಿಮೆ ಆಗುತ್ತೆ. ನೀರು, ಆಹಾರದ ಸೇವನೆ ಎಚ್ಚರ ವಹಿಸಬೇಕು. ಹೊಟ್ಟೆ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆ ಕಾಡಬಹುದು. ಸಾಕಷ್ಟು ನೀರು ಕುಡಿಯೋದು, ವಿಶ್ರಾಂತಿ ತೆಗೆದುಕೊಳ್ಳೋದು ಬಹಳ ಮುಖ್ಯ. ಇನ್ನು ಅದೃಷ್ಟ ಸಂಖ್ಯೆ 2, ಅದೃಷ್ಟ ಬಣ್ಣ ಬಿಳಿ ಮತ್ತೆ ಸಿಲ್ವರ್. ವಿಶೇಷ ಪರಿಹಾರ ಇಂದು ಶಿವನಿಗೆ ಹಾಲು ಅಥವಾ ನೀರಿನ ಅಭಿಷೇಕ ಮಾಡೋದ್ರಿಂದ ಓಂ ನಮಃ ಶಿವಾಯ ಮಂತ್ರ ಜಪಿಸುವುದು ಮನಸ್ಸಿಗೆ ಶಾಂತಿ ತಂದುಕೊಡುತ್ತೆ. ಇನ್ನು ಮುಂದಿನ ರಾಶಿ ಸಿಂಹರಾಶಿ. ಇವತ್ತು ಕಚೇರಿಯಲ್ಲಿ ನಿಮ್ಮ ನಾಯಕತ್ವದ ಗುಣಕ್ಕೆ ಉತ್ತಮ ಮನ್ನಣೆ ಸಿಗುತ್ತೆ. ನಿಮ್ಮ ಕಾರ್ಯಕ್ಷಮತೆಯಿಂದ ಮೇಲಧಿಕಾರಿಗಳ ಮನ ಗೆಲ್ತೀರಾ. ಇನ್ನು ಹೊಸ ಜವಾಬ್ದಾರಿ ನಿಮ್ಮನ್ನು ಹುಡುಕಿಕೊಂಡು ಬರುತ್ತೆ. ವ್ಯಾಪಾರಸ್ಥರಿಗೆ ಕಠಿಣ ಪರಿಶ್ರಮಕ್ಕೆ ತಕ್ಕ ಉತ್ತಮ ಲಾಭ ದೊರೆಯುತ್ತೆ. ಮಾರುಕಟ್ಟೆಯಲ್ಲಿ ನಿಮ್ಮ ಗೌರವ ಮತ್ತೆ ಕ್ರೆಡಿಟ್ ಹೆಚ್ಚಾಗುತ್ತೆ. ವಿದ್ಯಾರ್ಥಿಗಳಿಗೆ ಇಂದು ನಿಮಗೆ ಪ್ರಗತಿ ದಿನ. ಸರ್ಕಾರಿ ಕೆಲಸಗಳಿಗೆ ಅಥವಾ ಹಳೆಯ ಹೂಡಿಕೆಗಳಿಂದ ಲಾಭ ಬರುವ ಯೋಗ ಕೂಡ ಇದೆ. ಆದಾಗ್ಯೂ ಐಷಾರಾಮಿ ವಸ್ತುಗಳಿಗೆ ಹೆಚ್ಚಿನ ಹಣ ವ್ಯಯವಾಗದಂತೆ ಜಾಗ್ರತೆ ವಹಿಸಬೇಕು. ಭವಿಷ್ಯದ ಉಳಿತಾಯಕ್ಕೆ ಇಂದು ಸೂಕ್ತ ಯೋಜನೆಯನ್ನು ರೂಪಿಸಿಕೊಳ್ಬೇಕು. ಇನ್ನು ಕುಟುಂಬದಲ್ಲಿ ಹಸನ್ಮುಖಿ ವಾತಾವರಣ ಇರುತ್ತೆ. ಒಡಹುಟ್ಟಿದವರಿಂದ ಪೂರ್ಣ ಸಹಕಾರ ಸಿಗುತ್ತೆ. ತಂದೆಯವರ ಆರೋಗ್ಯದಲ್ಲಿ ಸುಧಾರಣೆ ಕಂಡು ಬರುತ್ತೆ. ಸಂಗಾತಿಯೊಂದಿಗೆ ಸುಂದರ ಕ್ಷಣನ ಕಳೀತೀರಾ ಹಾಗೂ ಅವರ ಸಲಹೆ ನಿಮಗೆ ದೊಡ್ಡ ಯಶಸ್ಸನ್ನು ತಂದುಕೊಡುತ್ತೆ. ನಿಮ್ಮಲ್ಲಿ ಹೊಸ ಉತ್ಸಾಹ ಮತ್ತೆ ಶಕ್ತಿ ತುಂಬಿರುತ್ತೆ. ಹಳೆಯ ಆರೋಗ್ಯ ಸಮಸ್ಯೆಗಳಿಂದ ಮುಕ್ತಿ ಕೂಡ ಸಿಗುತ್ತೆ. ಆದರೆ ಕಣ್ಣಿನ ದೃಷ್ಟಿ ಅಥವಾ ಉಷ್ಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಂದ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಸಾಕಷ್ಟು ನೀರು ಕುಡಿಯೋದು ಬಹಳ ಒಳ್ಳೆಯದು. ಇನ್ನು ಅದೃಷ್ಟ ಸಂಖ್ಯೆ 1, ಅದೃಷ್ಟ ಬಣ್ಣ ಕೇಸರಿ ಅಥವಾ ಚಿನ್ನದ ಬಣ್ಣ. ವಿಶೇಷ ಪರಿಹಾರ ಇವತ್ತು ಸೂರ್ಯ ದೇವರಿಗೆ ಅರ್ಘ್ಯ ನೀಡೋದು ಅಥವಾ ಶನಿ ಚಾಲಿಸ ಪಠಿಸೋದ್ರಿಂದ ದಿನ ಯಶಸ್ಸು ದುಪ್ಪಟ್ಟಾಗುತ್ತೆ. ಇನ್ನು ಮುಂದಿನ ರಾಶಿ ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಕಚೇರಿಯಲ್ಲಿ ನಿಮ್ಮ ಕೆಲಸದ ಕಡೆ ಹೆಚ್ಚಿನ ಗಮನ ಹರಿಸಬೇಕಾಗತ್ತೆ. ಸಹೋದ್ಯೋಗಿಗಳೊಂದಿಗೆ ಅನಗತ್ಯ ವಾದನ ಮಾಡಕ್ ಹೋಗ್ಬೇಡಿ. ನಿಮ್ಮ ಸಮಯನ ವ್ಯರ್ಥ ಮಾಡ್ಕೋಬೇಡಿ. ಅದರಿಂದ ತಾಳ್ಮೆಯಿಂದ ಇರಬೇಕು. ಇನ್ನು ವ್ಯಾಪಾರಸ್ಥರಿಗೆ ಕಠಿಣ ಪರಿಶ್ರಮದ ನಂತರವಷ್ಟೇ ನಿರೀಕ್ಷಿತ ಲಾಭ ಸಿಗುತ್ತೆ. ಹೊಸ ಒಪ್ಪಂದಗಳಿಂದ ಸಹಿ ಹಾಕುವ ಮುನ್ನ ಅದರ ಎಲ್ಲ ಆಯಾಮಗಳನ್ನು ಸರಿಯಾಗಿ ಪರಿಶೀಲಿಸಬೇಕು. ಆರ್ಥಿಕವಾಗಿ ಇಂದು ಸಾಧಾರಣ ದಿನವಾಗಿರುತ್ತೆ. ಆದಾಯಕ್ಕೆ ಕೊರತೆ ಇಲ್ಲದಿದ್ರೆ ಅನಿರೀಕ್ಷಿತ ಖರ್ಚು ಎದುರಾಗಬಹುದು. ಹಳೆಯ ಸಾಲಗಳನ್ನು ತೀರಿಸಲು ಯೋಜನೆ ರೂಪಿಸ್ತೀರಾ. ಈ ದಿನ ಯಾವುದೇ ದೊಡ್ಡ ಮೊತ್ತದ ಹಣವನ್ನ ವ್ಯವಹಾರ ಅಥವಾ ಹೂಡಿಕೆ ಮಾಡೋ ಮುನ್ನ ಮುಂದೂಡುವುದು ಬಹಳ ಒಳ್ಳೆಯದು. ಇನ್ನು ಕುಟುಂಬದಲ್ಲಿ ಧನಾತ್ಮಕ ವಾತಾವರಣ ಇರುತ್ತೆ. ಹಿರಿಯರ ಆಶೀರ್ವಾದ ಮತ್ತೆ ಸಲಹೆಗಳು ನಿಮ್ಮ ಹಲವು ಸಮಸ್ಯೆಗಳನ್ನು ಪರಿಹಾರ ನೀಡುತ್ತೆ. ಸಂಗಾತಿಯೊಂದಿಗೆ ಉತ್ತಮ ಬಾಂಧವ್ಯ ಇರುತ್ತೆ. ನಿಮ್ಮ ಭಾವನೆಗಳನ್ನ ಅವರು ಗೌರವಿಸ್ತಾರೆ. ಪ್ರೇಮಿಗಳಿಗೆ ಇಂದು ಪರಸ್ಪರ ಸುಂದರ ಸಮಯ ಕಳೆಯುವ ಅವಕಾಶ ಸಿಗುತ್ತೆ. ಇನ್ನು ಮಾನಸಿಕ ಒತ್ತಡದ ಕಾರಣದಿಂದಾಗಿ ದೈಹಿಕ ಆಯಾಸ, ನರಗಳ ದೌರ್ಬಲ್ಯ ಕಾಣಬಹುದು. ಸಮಯಕ್ಕೆ ಸರಿಯಾಗಿ ಆಹಾರ ಸೇವಿಸುವುದು, ರಾತ್ರಿ ಉತ್ತಮ ನಿದ್ದೆ ಮಾಡುವುದು, ಸಣ್ಣ ಪುಟ್ಟ ದೈಹಿಕ ವ್ಯಾಯಾಮ ನಿಮಗೆ ಚೈತನ್ಯ ನೀಡುತ್ತೆ. ಅದೃಷ್ಟ ಸಂಖ್ಯೆ 5, ಅದೃಷ್ಟ ಬಣ್ಣ ಹಸಿರು. ವಿಶೇಷ ಪರಿಹಾರ ಇವತ್ತು ಶನಿ ದೇವಸ್ಥಾನಕ್ಕೆ ಕಪ್ಪು ಎಳ್ಳು ದಾನ ಮಾಡಿ ಸಾಸಿವೆ ಎಣ್ಣೆ ದೀಪವನ್ನು ಹಚ್ಚೋದ್ರಿಂದ ಕಷ್ಟ ನಿವಾರಣೆ ಆಗುತ್ತೆ. ಇನ್ನು ಮುಂದಿನ ರಾಶಿ ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತು ಕಚೇರಿಯಲ್ಲಿ ಅತ್ಯಂತ ಸಕಾರಾತ್ಮಕ ದಿನವಾಗಿರುತ್ತೆ. ನಿಮ್ಮ ಕ್ರಿಯೇಟಿವ್ ಆಲೋಚನೆ ಮತ್ತೆ ಕೆಲಸದ ಶೈಲಿಗೆ ಮನ್ನಣೆ ಸಿಗುತ್ತೆ. ಸಹೋದ್ಯೋಗಿಗಳೊಂದಿಗೆ ಬಾಂಧವ್ಯ ವೃದ್ಧಿ ಆಗುತ್ತೆ. ವ್ಯಾಪಾರಸ್ಥರಿಗೆ ಹೊಸ ಪಾಲುದಾರಿಕೆ ಅಥವಾ ಒಪ್ಪಂದಗಳಿಂದ ಭರ್ಜರಿ ಲಾಭ ಸಿಗೋ ಯೋಗ ಇದೆ. ಕಲಾ ಮತ್ತು ಮಾಧ್ಯಮ ರಂಗದಲ್ಲಿರುವವರಿಗೆ ಉತ್ತಮ ಅವಕಾಶ ಒದಗಿಕೊಂಡು ಬರಲಿದೆ. ಆರ್ಥಿಕವಾಗಿ ಇಂದು ಪ್ರಗತಿ ಕಂಡು ಬರಲಿದೆ. ಹಲವು ದಿನಗಳಿಂದ ಬರಬೇಕಿದ್ದ ಬಾಕಿ ಹಣ ಅಥವಾ ಸಾಲದ ರೂಪದಲ್ಲಿ ನೀಡಿದ್ದ ಹಣ ಕೈ ಸೇರಲಿದೆ. ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಿ ಮದುವೆ, ಶುಭ ಕಾರ್ಯ ಅಥವಾ ಗೃಹಾಲಂಕಾರಕ್ಕಾಗಿ ಕೊಂಚ ಹಣ ವ್ಯಯವಾಗಬಹುದು.
ಕುಟುಂಬದಲ್ಲಿ ಸಂತಸದ ವಾತಾವರಣ ಇರಲಿದ್ದು ಸಂಗಾತಿಯೊಂದಿಗೆ ಸುಂದರ ಕ್ಷಣನ ಕಳೀತೀರಾ. ಪ್ರೇಮಿಗಳಿಗೆ ಇವತ್ತು ಪ್ರೇಮ ನಿವೇದನೆ ಮಾಡಲು ಅಥವಾ ಮದುವೆ ಮಾತುಕತೆ ನಡೆಸಲು ಸೂಕ್ತವಾದ ದಿನ. ಸಮಾಜದಲ್ಲಿ ನಿಮ್ಮ ಮತ್ತು ನಿಮ್ಮ ಕುಟುಂಬದ ಗೌರವ ಪ್ರತಿಷ್ಠೆ ಹೆಚ್ಚಾಗತ್ತೆ. ಆರೋಗ್ಯದ ದೃಷ್ಟಿಯಿಂದ ಇವತ್ತು ಉತ್ಸಾಹದಿಂದ ಇರ್ತೀರಾ. ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬಹಳ ಸಕ್ರಿಯವಾಗಿರ್ತೀರಾ. ಆದಾಗ್ಯೂ ಹೊರಗಿನ ಜಂಕ್ ಫುಡ್ ಸೇವನೆಯಿಂದ ಸ್ವಲ್ಪ ದೂರ ಇರಬೇಕು. ಕಿಡ್ನಿ ಅಥವಾ ಮೂತ್ರಕೋಶಕ್ಕೆ ಸಂಬಂಧಿಸಿದ ಸಮಸ್ಯೆ ಇರೋರು ಸಾಕಷ್ಟು ನೀರು ಕುಡಿಬೇಕು. ಅದೃಷ್ಟ ಸಂಖ್ಯೆ 6, ಅದೃಷ್ಟ ಬಣ್ಣ ಬಿಳಿ ಮತ್ತೆ ರಾಯಲ್ ಬ್ಲೂ. ವಿಶೇಷ ಪರಿಹಾರ ಇಂದು ಲಕ್ಷ್ಮೀ ದೇವಿ ಆರಾಧನೆ ಮಾಡೋದು, ಬಡ ಹೆಣ್ಣು ಮಕ್ಕಳಿಗೆ ಸಿಹಿ ಪದಾರ್ಥ ದಾನ ಮಾಡೋದು ಅದೃಷ್ಟ ಒಲಿದು ಬರುತ್ತೆ. ಇನ್ನು ಮುಂದಿನ ರಾಶಿ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಉದ್ಯೋಗದಲ್ಲಿ ಮಿಶ್ರ ಫಲಗಳಿಂದ ಕೂಡುತ್ತೆ. ಗುಪ್ತ ಶತ್ರು ಅಥವಾ ನಿಮ್ಮ ಪ್ರಗತಿ ಸಹಿಸಲಾರದ ಸಣ್ಣ ಪುಟ್ಟ ಅಡೆತಡೆಗಳು ಎದುರಾಗಬಹುದು. ಆದರೆ ನಿಮ್ಮ ಬುದ್ಧಿವಂತಿಕೆಯಿಂದ ಅದನ್ನ ನೀವು ಜಯಿಸ್ತೀರಾ. ವ್ಯಾಪಾರಸ್ಥರಿಗೆ ಕಠಿಣ ಪರಿಶ್ರಮಕ್ಕೆ ತಕ್ಕ ಫಲ ದೊರೆಯುತ್ತೆ. ರಿಯಲ್ ಎಸ್ಟೇಟು ಅಥವಾ ಭೂಮಿಗೆ ಸಂಬಂಧ ವ್ಯವಹಾರಗಳಲ್ಲಿ ಲಾಭದಾಯಕ ಒಪ್ಪಂದಗಳು ಕುದುರುತ್ತೆ. ಇನ್ನು ಆರ್ಥಿಕವಾಗಿ ಸಾಧಾರಣವಾದ ದಿನ. ಅನಿರೀಕ್ಷಿತವಾಗಿ ಕೆಲವು ಖರ್ಚುಗಳು ಎದುರಾಗಬಹುದು. ಬಜೆಟ್ ಏರುಪೇರಾಗಬಹುದು. ಹಣ ವ್ಯವಹಾರ ಮಾಡುವಾಗ ಯಾರನ್ನು ಕುರುಡಾಗಿ ನಂಬಕ್ಕೆ ಹೋಗ್ಬೇಡಿ. ವಾಹನ ಅಥವಾ ಮನೆ ದುರಸ್ತಿಗೆ ಸ್ವಲ್ಪ ಹಣ ಖರ್ಚಾಗೋ ಸಾಧ್ಯತೆ ಇದೆ. ಇನ್ನು ಕುಟುಂಬದಲ್ಲಿ ಸಣ್ಣ ಪುಟ್ಟ ವಿಷಯಗಳಿಗೆ ತಪ್ಪು ತಿಳುವಳಿಕೆ ಬರದಂತೆ ನಿಮ್ಮ ಮಾತಿನ ಮೇಲೆ ನಿಗಾ ಇರಲಿ. ಸಂಗಾತಿಯು ನಿಮ್ಮ ಕಷ್ಟದ ಸಮಯದಲ್ಲಿ ಬೆನ್ನೆಲುಬಾಗಿ ನಿಲ್ತಾರೆ. ಪ್ರೇಮಿಗಳಿಗೆ ಸ್ವಲ್ಪ ನಿರಾಸೆ ಉಂಟಾಗುವಂತ ದಿನ. ಪರಸ್ಪರ ಭಾವನೆಗೆ ಗೌರವ ನೀಡೋದು ಬಹಳ ಮುಖ್ಯ. ಇನ್ನು ಆರೋಗ್ಯದ ಕಡೆಯಿಂದ ಹೆಚ್ಚಿನ ಗಮನ ಅಗತ್ಯ. ರಕ್ತದೊತ್ತಡ, BP, ಉಷ್ಣತೆ ಸಂಬಂಧಿಸಿದ ಸಮಸ್ಯೆಗಳು ಕಾಡಬಹುದು. ಚಾಲನೆ ಮಾಡುವಾಗ ಮತ್ತೆ ರಸ್ತೆ ದಾಟುವಾಗ ತೀವ್ರ ಜಾಗರೂಕತೆ ವಹಿಸಬೇಕು. ಅನಗತ್ಯ ಆಲೋಚನೆಗಳಿಂದ ಸ್ವಲ್ಪ ದೂರ ಇರಬೇಕು. ಇನ್ನು ಅದೃಷ್ಟ ಸಂಖ್ಯೆ 9, ಅದೃಷ್ಟ ಬಣ್ಣ ಕಡು ಕೆಂಪು. ವಿಶೇಷ ಪರಿಹಾರ ಶನಿವಾರ ಆಗಿರೋದ್ರಿಂದ ಆಂಜನೇಯ ಸ್ವಾಮಿಗೆ ಸಿಂಧೂರ ಹಚ್ಚಿ ಪ್ರಾರ್ಥನೆ ಮಾಡೋದು, ಹನುಮಾನ್ ಚಾಲೀಸ ಪಠಿಸೋದು ಸಕಲ ನಕಾರಾತ್ಮಕ ಶಕ್ತಿ ದೂರವಾಗುತ್ತೆ. ಇನ್ನು ಮುಂದಿನ ರಾಶಿ ಧನುರಾಶಿ. ಧನುರಾಶಿಯವರಿಗೆ ಉದ್ಯೋಗಿಗಳಿಗೆ ಅತ್ಯಂತ ಪ್ರಗತಿಪರ ದಿನ. ಕಚೇರಿಯಲ್ಲಿ ನಿಮ್ಮ ದೀರ್ಘಕಾಲದ ಶ್ರಮಕ್ಕೆ ತಕ್ಕ ಮನ್ನಣೆ ಅಥವಾ ಬಡ್ತಿ ಸುಳಿವು ಸಿಗಬಹುದು. ಉನ್ನತ ಅಧಿಕಾರಿಗಳೊಂದಿಗೆ ಬಾಂಧವ್ಯ ವೃದ್ಧಿಯಾಗುತ್ತೆ. ವ್ಯಾಪಾರಸ್ಥರಿಗೆ ಹೊಸ ಹೂಡಿಕೆಗಳಿಂದ ಉತ್ತಮ ಲಾಭ ದೊರೆಯುತ್ತೆ. ಧಾರ್ಮಿಕ ಅಥವಾ ಶಿಕ್ಷಣ ಕ್ಷೇತ್ರದಲ್ಲಿ ಸಂಬಂಧಿಸಿದ ವ್ಯವಹಾರಗಳಿಗೆ ವಿಶೇಷ ಯಶಸ್ಸು ಸಿಗುತ್ತೆ. ಇನ್ನು ಆರ್ಥಿಕವಾಗಿ ಇಂದು ನಿಮಗೆ ಭಾಗ್ಯೋದಯ ದಿನ ಎನ್ನಬಹುದು. ಹೊಸ ಆದಾಯದ ಮೂಲಗಳು ಸೃಷ್ಟಿಯಾಗಲಿದೆ ಮತ್ತು ಹಳೆಯ ಹೂಡಿಕೆಗಳಿಂದ ಉತ್ತಮ ಲಾಭಾಂಶ ಕೈ ಸೇರಲಿದೆ. ಆಧ್ಯಾತ್ಮಿಕ ಕಾರ್ಯಗಳಿಗಾಗಿ ಅಥವಾ ತೀವ್ರ ಯಾತ್ರೆಗೆ ಕೊಂಚ ಹಣ ವ್ಯಯವಾಗಬಹುದು. ಒಟ್ಟಾರೆಯಾಗಿ ಹಣಕಾಸಿನ ಸ್ಥಿತಿ ಬಲವಾಗಿರುತ್ತೆ. ಕುಟುಂಬದಲ್ಲಿ ಹಿರಿಯರ ಬೆಂಬಲ ಮತ್ತೆ ಆಶೀರ್ವಾದ ಸದಾ ನಿಮ್ಮ ಮೇಲಿರುತ್ತೆ. ಮನೆಯಲ್ಲಿ ಹಸನ್ಮುಖಿ ವಾತಾವರಣ ಇರಲಿದ್ದು ಒಡ ಹುಟ್ಟಿದವರೊಂದಿಗೆ ಇದ್ದ ಭಿನ್ನಾಭಿಪ್ರಾಯಗಳು ದೂರವಾಗಲಿದೆ. ಸಂಗಾತಿಯೊಂದಿಗೆ ಭಾವನಾತ್ಮಕ ಒಡನಾಟ ಹೆಚ್ಚಾಗುತ್ತೆ. ಸಮಾಜದಲ್ಲಿ ನಿಮ್ಮ ಗೌರವ ಹಾಗೂ ಕೀರ್ತಿ ಹೆಚ್ಚಾಗುವ ಸಮಯವಿದು. ನಿಮ್ಮ ದೈಹಿಕ ಮತ್ತು ಮಾನಸಿಕ ಆರೋಗ್ಯ ಇಂದು ಅತ್ಯುತ್ತಮವಾಗಿರುತ್ತೆ. ಹೊಸ ಉತ್ಸಾಹದಿಂದ ಎಲ್ಲ ಕೆಲಸಗಳನ್ನು ಮಾಡುವಿರಿ. ಆದಾಗ್ಯೂ ಲಿವರ್ ಅಥವಾ ಸೊಂಟದ ನೋವಿನ ಸಮಸ್ಯೆ ಇರೋರು ಕೊಂಚ ಜಾಗರೂಕತೆಯಿಂದ ಇರಬೇಕು. ಯೋಗ ಧ್ಯಾನ ಮಾಡೋದು ಬಹಳ ಒಳ್ಳೆಯದು. ಅದೃಷ್ಟ ಸಂಖ್ಯೆ 3, ಅದೃಷ್ಟ ಬಣ್ಣ ಹಳದಿ ಅಥವಾ ಕುಂಕುಮ. ವಿಶೇಷ ಪರಿಹಾರ ಇಂದು ಶನಿವಾರ ಆಗಿರೋದ್ರಿಂದ ದೇವಸ್ಥಾನಕ್ಕೆ ಮಹಾವಿಷ್ಣುವನ್ನು ಆರಾಧನೆ ಮಾಡುವುದು ಅಥವಾ ಆಲದ ಮರಕ್ಕೆ ನೀರು ನೀಡಿ ನಮಸ್ಕರಿಸುವುದು ಅದೃಷ್ಟವನ್ನು ಹೆಚ್ಚಿಸುತ್ತೆ. ಇನ್ನು ಮುಂದಿನ ರಾಶಿ ಮಕರ ರಾಶಿ. ಮಕರ ರಾಶಿಯವರಿಗೆ ಕಚೇರಿಯಲ್ಲಿ ಕೆಲಸದ ಒತ್ತಡ ಹೆಚ್ಚಾಗುತ್ತೆ. ನಿಮ್ಮ ಶಿಸ್ತು, ಸಮಯ ಪ್ರಜ್ಞೆ ಎಲ್ಲ ಜವಾಬ್ದಾರಿನ ಯಶಸ್ವಿಯಾಗಿ ನಿಭಾಯಿಸ್ತೀರಾ. ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬೆಂಬಲ ಸಿಗಲಿದೆ. ವ್ಯಾಪಾರಸ್ಥರಿಗೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗಲಿದೆ. ಮಾರುಕಟ್ಟೆಯಲ್ಲಿ ಹೊಸ ಒಪ್ಪಂದಗಳಿಗೆ ದಾರಿಯಾಗಲಿದೆ. ರಿಯಲ್ ಎಸ್ಟೇಟು ಅಥವಾ ಕಬ್ಬಿಣ ವ್ಯವಹಾರದಲ್ಲಿ ಲಾಭ ಕೂಡ ಸಿಗುತ್ತೆ. ಇನ್ನು ಆರ್ಥಿಕವಾಗಿ ಮಿಶ್ರ ಫಲಗಳಿಂದ ಕೂಡಿರುತ್ತೆ. ಆದಾಯದ ಅರಿವು ಉತ್ತಮವಾಗಿರುತ್ತೆ. ಹಳೆಯ ಬಾಕಿ ಸಾಲಗಳನ್ನು ತೀರಿಸಲು ಅಥವಾ ಗೃಹೋಪಯೋಗಿ ವಸ್ತುಗಳಿಗಾಗಿ ಹಣ ವ್ಯಯವಾಗಬಹುದು. ಯಾವುದೇ ಹೊಸ ದೊಡ್ಡ ಹೂಡಿಕೆಗಳನ್ನ ಮಾಡುವ ಮುನ್ನ ಅನುಭವಸ್ಥರ ಸಲಹೆ ಪಡೆಯುವುದು ಉತ್ತಮ. ಲಾಟ್ರಿ ಅಥವಾ ಜೂಜಿನಂತಹ ಅಡ್ಡದಾರಿಗಳಿಂದ ಸ್ವಲ್ಪ ದೂರ ಇರಬೇಕು. ಇನ್ನು ಕುಟುಂಬದ ಜವಾಬ್ದಾರಿ ಹೆಚ್ಚಾಗತ್ತೆ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ವಿಷಯಗಳಿಗೆ ವಾದ ವಿವಾದ ಉಂಟಾಗದಂತೆ ಮಾತಿನ ಮೇಲೆ ಸಂಯಮವಿರಲಿ. ಮಕ್ಕಳ ಪ್ರಗತಿ ಮನಸ್ಸಿಗೆ ಸಂತೋಷ ತಂದುಕೊಡುತ್ತೆ. ದೂರದ ಸಂಬಂಧಗಳಿಂದ ಶುಭ ಸುದ್ದಿ ಕೇಳ್ತೀರ. ಇನ್ನು ಕೆಲಸದ ಒತ್ತಡದಿಂದಾಗಿ ಕಾಲು ನೋವು, ಬೆನ್ನು ನೋವು ಅಥವಾ ಕೀಲ್ ನೋವು ಕಾಣಿಸ್ಕೊಳ್ಬಹುದು. ಕೊಂಚ ಹುಷಾರಾಗಿರ್ಬೇಕು. ದೈಹಿಕ ಆಯಾಸವನ್ನು ನಿರ್ಲಕ್ಷಿಸಬೇಡಿ. ಸರಿಯಾದ ಸಮಯಕ್ಕೆ ವಿಶ್ರಾಂತಿ ಪಡೆಯಿರಿ. ವಾಹನ ಚಾಲನೆ ಮಾಡುವಾಗ ಸ್ವಲ್ಪ ನಿಯಂತ್ರಣವಿರಲಿ. ಅದೃಷ್ಟ ಸಂಖ್ಯೆ 8, ಅದೃಷ್ಟ ಬಣ್ಣ ಕಡು ನೀಲಿ ಮತ್ತೆ ಕಪ್ಪು. ವಿಶೇಷ ಪರಿಹಾರ ಇಂದು ಶನಿವಾರ ನಿಮ್ಮದೇ ರಾಶ್ಯಾಧಿಪತಿ ಶನಿದೇವನ ವಾರ ಆಗಿರೋದ್ರಿಂದ ಎಳ್ಳೆಣ್ಣೆ ದೀಪ ಹಚ್ಚೋದು, ಹನುಮಾನ್ ಚಾಲೀಸ ಪಠಿಸೋದು ಸಕಲ ಅಡೆತಡೆಯನ್ನು ದೂರ ಮಾಡುತ್ತೆ. ಇನ್ನು ಮುಂದಿನ ರಾಶಿ ಕುಂಭರಾಶಿ. ಕುಂಭರಾಶಿಯವರಿಗೆ
ಕಚೇರಿಯಲ್ಲಿ ಹೊಸ ಅವಕಾಶ ಸೃಷ್ಟಿಯಾಗುತ್ತೆ. ನಿಮ್ಮ ನವೀನ ಆಲೋಚನೆಗಳಿಗೆ ಮತ್ತು ಕಠಿಣ ಪರಿಶ್ರಮಕ್ಕೆ ಸಹೋದ್ಯೋಗಿಗಳು ಅಥವಾ ಮೇಲಧಿಕಾರಿಗಳಿಂದ ಉತ್ತಮ ಬೆಂಬಲ ಸಿಗುತ್ತೆ. ವ್ಯಾಪಾರಸ್ಥರಿಗೆ ಜಂಟು ಪಾಲುದಾರಿಕೆ ಉತ್ತಮ ಲಾಭ ಸಿಗುವ ಯೋಗವಿದೆ. ತಾಂತ್ರಿಕ ಮತ್ತು ಸಂಶೋಧನಾ ಕ್ಷೇತ್ರದಲ್ಲಿರೋರಿಗೆ ಅತ್ಯಂತ ಯಶಸ್ವಿ ದಿನ. ಆರ್ಥಿಕವಾಗಿ ನಿಮಗೆ ಧನ ಲಾಭವಾಗುವ ದಿನ ಇವತ್ತು. ಹಳೆಯ ಹೂಡಿಕೆಗಳಿಂದ ನಿರೀಕ್ಷಿತ ಲಾಭ ಕೈ ಸೇರುತ್ತೆ. ನಿಮ್ಮ ದೀರ್ಘಕಾಲದ ಆರ್ಥಿಕ ಯೋಜನೆ ಇಂದು ವೇಗನ ಪಡೆದುಕೊಳ್ಳುತ್ತೆ. ಸ್ನೇಹಿತರೊಂದಿಗೆ ಒಟ್ಟಿಗೆ ಸೇರುವಾಗ ಅಥವಾ ಸಾಮಾಜಿಕ ಕಾರ್ಯಗಳಿಗೆ ಕೊಂಚ ಧನ ವ್ಯಯವಾಗುವ ಸಾಧ್ಯತೆ ಇದೆ. ಕುಟುಂಬದಲ್ಲಿ ಸಂತಸದ ವಾತಾವರಣ ಇರುತ್ತೆ. ಹಿರಿಯರೊಂದಿಗೆ ಸುಂದರ ಸಮಯ ಕಳೀತೀರ. ಸಂಗಾತಿಯೊಂದಿಗೆ ಪರಸ್ಪರ ಸಾಮರಸ್ಯ ಹೆಚ್ಚಾಗುತ್ತೆ. ನಿಮ್ಮ ಭವಿಷ್ಯದ ಯೋಜನೆಗಳಿಗೆ ಅವರು ಬೆನ್ನೆಲುಬಾಗಿ ನಿಲ್ತಾರೆ. ಪ್ರೇಮಿಗಳಿಗೆ ಇಂದು ಮಧುರವಾದ ದಿನ. ಪ್ರೀತಿ ಪಾತ್ರರೊಂದಿಗೆ ಮನಸ್ಸಿನ ಭಾವನೆ ಹಂಚಿಕೊಳ್ಳಲು ಸೂಕ್ತ ಸಮಯ. ಆರೋಗ್ಯದ ದೃಷ್ಟಿಯಿಂದ ಉತ್ಸಾಹಭರಿತವಾದ ದಿನ. ದೈಹಿಕವಾಗಿ ಚುರುಕಾಗಿರ್ತೀರಾ, ಆದರೆ ಧೂಳು ಅಥವಾ ಅಲರ್ಜಿ ಸಂಬಂಧಿಸಿದ ಸಣ್ಣ ಪುಟ್ಟ ಸಮಸ್ಯೆ ಬಾರದಂತೆ ಎಚ್ಚರ ವಹಿಸಬೇಕು. ರಾತ್ರಿ ಸಮಯದಲ್ಲಿ ಲಘು ಆಹಾರ ಸೇವನೆ ಮಾಡೋದು, ಪೌಷ್ಟಿಕಾಂಶ ಕಡೆ ಗಮನ ಹರಿಸುವುದು ಬಹಳ ಒಳ್ಳೆಯದು. ಅದೃಷ್ಟ ಸಂಖ್ಯೆ 8. ಅದೃಷ್ಟ ಬಣ್ಣ ನೀಲಿ ಮತ್ತೆ ತಿಳಿ ನೀಲಿ. ವಿಶೇಷ ಪರಿಹಾರ ಶನಿವಾರವಾಗಿರೋದ್ರಿಂದ ಶನಿ ದೇವರ ಶ್ಲೋಕ ಪಠಿಸೋದು, ದೇವಸ್ಥಾನಕ್ಕೆ, ಅನಾಥರಿಗೆ, ಬಡವರಿಗೆ, ಕೈಲಾದವರಿಗೆ ಧನ ಸಹಾಯ ಮಾಡೋದು ಗ್ರಹ ದೋಷನ ನಿವಾರಿಸುತ್ತೆ. ಇನ್ನು ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಉದ್ಯೋಗಿಗಳಿಗೆ ಇಂದು ಕಚೇರಿಯಲ್ಲಿ ಮಿಶ್ರ ಫಲಗಳಿಂದ ಕೂಡಿದೆ. ಕೆಲಸದ ನಿಮಿತ್ತ ದೂರದ ಪ್ರಯಾಣ ಬೆಳೆಸಬೇಕಾಗಬಹುದು. ಇದು ಆರಂಭದಲ್ಲಿ ಆಯಾಸ ತಂದರೂ ಭವಿಷ್ಯಕ್ಕೆ ಲಾಭ ತಂದುಕೊಡುತ್ತೆ. ವ್ಯಾಪಾರಸ್ಥರು ದೊಡ್ಡ ಮೊತ್ತದ ಹೂಡಿಕೆಯನ್ನ ಮಾಡಕ್ ಹೋಗಬೇಡಿ. ಜಾಗರೂಕತೆಯಿಂದ ಇರಿ. ವಿದೇಶ ಸಂಪರ್ಕಗಳಿಂದ ಅಥವಾ ರಫ್ತು ಆಮದು ವ್ಯವಹಾರದಿಂದ ಉತ್ತಮ ಲಾಭಾಂಶ ಸೂಚನೆ ಇದೆ. ಆರ್ಥಿಕವಾಗಿ ಇಂದು ಖರ್ಚು ಹೆಚ್ಚಾಗುವ ಸಾಧ್ಯತೆ ಇದೆ. ಆದಾಯದ ಹರಿವು ಸಾಧಾರಣವಾಗಿರುತ್ತೆ. ಅನಿರೀಕ್ಷಿತ ವೈದ್ಯಕೀಯ ವೆಚ್ಚ ಅಥವಾ ಎದುರಾಗಬಹುದು. ಹಣಕಾಸಿನ ಯೋಜನೆಯನ್ನ ಮುಂಚಿತವಾಗಿ ಸಿದ್ಧಪಡಿಸಿಕೊಳ್ಳುವುದು ಒಳ್ಳೆಯದು. ಅಥವಾ ಸಾಲ ಪಡೆಯುವ ಸದ್ಯಕ್ಕೆ ಹೋಗಬೇಡಿ. ಕುಟುಂಬದಲ್ಲಿ ಧಾರ್ಮಿಕ ಮತ್ತು ಆಧ್ಯಾತ್ಮಿಕ ಚಟುವಟಿಕೆಗೆ ಕಡೆಗೆ ಒಲವು ಹೆಚ್ಚಾಗುತ್ತೆ. ಸಂಗಾತಿಯೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಮೂಡಬಹುದು. ಆದ್ದರಿಂದ ನಿಮ್ಮ ಕೋಪ ಮತ್ತು ಮನಸ್ಸಿನ ಮೇಲೆ ನಿಯಂತ್ರಣ ಇರಲಿ. ಮಕ್ಕಳ ಶಿಕ್ಷಣ ಅಥವಾ ಭವಿಷ್ಯದ ವಿಷಯದಲ್ಲಿ ಪ್ರಮುಖ ನಿರ್ಧಾರ ತೆಗೆದುಕೊಳ್ತೀರಾ. ಮಾನಸಿಕ ಒತ್ತಡ ಅಥವಾ ಅತಿಯಾದ ಆಲೋಚನೆಗಳಿಂದ ನಿದ್ದೆಯ ಕೊರತೆ ಕಾಡಬಹುದು. ಕಣ್ಣುಗಳ ಆಯಾಸ ಅಥವಾ ಕಾಲಿ ನೋವಿನ ಬಗ್ಗೆ ನಿರ್ಲಕ್ಷ್ಯ ಬೇಡ. ಧನಾತ್ಮಕ ಆಲೋಚನೆಯನ್ನ ಬೆಳೆಸ್ಕೊಳ್ಳಿ. ಮಲಗುವ ಮುನ್ನ ಕೊಂಚ ಸಮಯ ಧ್ಯಾನ ಮಾಡಿ. ಅದೃಷ್ಟ ಸಂಖ್ಯೆ 3. ಅದೃಷ್ಟ ಬಣ್ಣ ಹಳದಿ ಮತ್ತು ಕೇಸರಿ. ವಿಶೇಷ ಪರಿಹಾರ ಶನಿವಾರವಾಗಿರೋದ್ರಿಂದ ಹನುಮಾನ್ ಚಾಲೀಸ ಪಠಿಸೋದು, ಹಳದಿ ಬಣ್ಣದ ಸಿಹಿ ದೇವಸ್ಥಾನಕ್ಕೆ ದಾನ ಮಾಡೋದು ಮಾನಸಿಕ ನೆಮ್ಮದಿಯನ್ನು ತಂದುಕೊಡುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು 20 ಜೂನ್ 2026 ದಿನದ ಪಂಚಾಂಗದ ವಿವರ ಹಾಗೂ 12 ರಾಶಿಗಳ ದಿನ ಭವಿಷ್ಯ. ದಿನನಿತ್ಯದ ರಾಶಿ ಭವಿಷ್ಯವನ್ನು ಕೇಳಲು ನಿತ್ಯ ಭವಿಷ್ಯ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ರಾಶಿ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ಶುಭ ದಿನ.